ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಕೊಡುಗೆ. ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ ಪೈಪ್ಲೈನ್ ಯೋಜನೆಗೆ ಪ್ರಧಾನಿ ಚಾಲನೆ. ಕೇಂದ್ರದ ಕೊಡುಗೆಯನ್ನು ಶ್ಲಾಘಿಸಿದ ಕೇರಳದ ಸಿಎಂ ಪಿಣರಾಯಿ ವಿಜಯನ್. ಬ್ರಿಟನ್ ವೈರಸ್ ಆತಂಕದ ನಡುವೆ ಶುರುವಾಗಿದೆ ಹಕ್ಕಿ ಜ್ವರದ ಭೀತಿ. ದೇವರ ನಾಡಿಗೂ ಕಾಲಿಟ್ಟ ಹಕ್ಕಿ ಜ್ವರ. 12,000 ಬಾತುಕೋಳಿಗಳು ಸಾವು. ಯಾರೇ ಸಿಎಂ ವಿರುದ್ಧ ಟೀಕೆ ಮಾಡಿದ್ರೂ ಒಳ್ಳೆಯದಲ್ಲ. ಅವರ ಕುಟುಂಬ, ಮಕ್ಕಳು ಯಾರೂ ಕೂಡ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಹೇಳಿಕೆ. ನಾಗಮಂಗಲ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ. ಯಾರದ್ದೋ ಹಣದ ದಾಹಕ್ಕೆ ಬೀದಿಗೆ ಬಂದಿದೆ ಅನ್ನದಾತರ ಬದುಕು. ಕಣ್ಣಿದ್ದು ಕುರುಡರಾದ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅನುಷ್ಕಾ. ವಿರಾಟ್ ಕೊಹ್ಲಿ ರೆಡ್ ಮಿಲ್ ತುಳಿಯುತ್ತಾ ಬೆವರಿಳಿಸುತ್ತಿದ್ದಾರೆ ನಟಿ. ಜಿಮ್ನಲ್ಲಿ ತುಂಬು ಗರ್ಭಿಣಿ ಅನುಷ್ಕಾ ವರ್ಕೌಟ್ ಮಾಡ್ತಾ ಇರೋ ವಿಡಿಯೋ ವೈರಲ್. ಕೊಚ್ಚಿನ್ನಿಂದ ಮಂಗಳೂರಿಗೆ ಸಿಎನ್ಜಿ ಸರಬರಾಜು ಮಾಡುವ ಗ್ಯಾಸ್ ಪೈಪ್ಲೈನ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಮೋದಿ, 450 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅನ್ನು ಲೋಕಾರ್ಪಣೆ ಮಾಡಿದ್ದು ಗೌರವವಾಗಿದೆ. ವಿಶೇಷವಾಗಿ ಕರ್ನಾಟಕ ಮತ್ತು ಕೇರಳದ ಜನರಿಗೆ ಮಹತ್ವದ ದಿನವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ಕೇರಳ ಇಬ್ಬರು ಗವರ್ನರ್ಗಳು ಹಾಗೂ ಸಿಎಂ ಬಿಎಸ್ ಯಡಿಯೂರಪ್ಪ, ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸೇರಿದಂತೆ ಪ್ರಧಾನಿ ಅವರೊಂದಿಗೆ ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಉಪಸ್ಥಿತರಿದ್ದರು. ಈ ಪೈಪ್ಲೈನ್ 450 ಕಿಲೋಮೀಟರ್ ಉದ್ದದ್ದಾಗಿದ್ದು, ಇದರ ಮೂಲಕ ಕೊಚ್ಚಿನ್ ಪೆಟ್ರೋನೆಟ್ ಸಂಸ್ಥೆಯ ಸ್ಥಾವರದಿಂದ ಮಂಗಳೂರಿಗೆ ದಿನದ 24 ಗಂಟೆಯೂ ಸಿಎನ್ಜಿ ಗ್ಯಾಸ್ ಪಂಪ್ ಆಗಲಿದೆ. ನವೆಂಬರ್ನಲ್ಲೇ ಈ ಕಾಮಗಾರಿ ಪೂರ್ಣವಾಗಿತ್ತು. ಪೈಪ್ಲೈನ್ ಅನ್ನು ಗೇಲ್ ಇಂಡಿಯಾ ಲಿಮಿಟೆಡ್ ನಿರ್ಮಿಸಿದೆ. ಇನ್ನು ದಿನಕ್ಕೆ 12 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಘನ ಮೀಟರ್ ಅನಿಲವನ್ನು ಸಾಗಣೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು, ತ್ರಿಶೂರು, ಪಾಲಕ್ಕಾಡ್, ಮಲಪುರಂ, ಕೋಝಿಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳ ಮೂಲಕ ಪೈಪ್ಲೈನ್ ಹಾದು ಹೋಗಿದೆ. ಯೋಜನೆಗೆ ಸುಮಾರು 3,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಮೊನ್ನೆ ರಾಜಸ್ಥಾನದಲ್ಲಿ 400ಕ್ಕೂ ಹೆಚ್ಚು ಕಾಗೆಗಳು ಹಕ್ಕಿ ಜ್ವರದಿಂದಾಗಿ ಸಾವನ್ನಪ್ಪಿದ್ವು. ಇದೀಗ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲೂ ಹಕ್ಕಿ ಜ್ವರದಿಂದಾಗಿ 12,000 ಬಾತುಕೋಳಿಗಳು ಸಾವನ್ನಪ್ಪಿದ್ದು ಆತಂಕ ಮೂಡಿಸಿವೆ. ನಿನ್ನೆ ಕೇರಳದ ಆಲಪ್ಪುಳ ಮತ್ತು ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ವೈರಸ್ ಪತ್ತೆಯಾಗಿದೆ. ಎರಡೂ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದಿಂದಾಗಿ ಇದುವರೆಗೂ 12,000 ಬಾತುಕೋಳಿಗಳು ಸತ್ತಿವೆ. 36,000ಕ್ಕೂ ಹೆಚ್ಚು ಬಾತುಕೋಳಿಗಳು ಹರಡೋದನ್ನ ತಪ್ಪಿಸಲು ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಇದೀಗ ರಾಜಸ್ಥಾನ, ಕೇರಳದ ನಂತರ ರಾಜ್ಯಕ್ಕೂ ಹಕ್ಕಿ ಜ್ವರ ಹರಡುವಂತಹ ಭೀತಿ ಎದುರಾಗಿದೆ. ಕೇರಳದಲ್ಲಿ ಕಾಣಿಸಿಕೊಂಡಿರುವಂತಹ ಹಕ್ಕಿ ಜ್ವರವು ರಾಜ್ಯಕ್ಕೂ ಕಾಲಿಡಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದಕ್ಕೂ ಮೊದಲು ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇದ್ರೆ ರಾಜ್ಯಕ್ಕೂ ಹಕ್ಕಿ ಜ್ವರ ಹರಡಬಹುದು ಎನ್ನಲಾಗ್ತಾ ಇದೆ. ನಿನ್ನೆಯ ಶಾಸಕರ ಸಭೆಯಲ್ಲಿ ಶಾಸಕರು ಅವರ ಭಾವನೆಗಳನ್ನು ಹೇಳಿಕೊಳ್ತಾ ಇದ್ರು. ಕೋವಿಡ್ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಇದ್ರೂ ಶಕ್ತಿ ಮೀರಿ ಸಹಾಯ ಮಾಡಿದ್ದೇನೆ ಎಂದು ಸಿಎಂ ಹೇಳ್ತಿದ್ರು ಅಂತ ಬೆಂಗಳೂರಿನಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೋವಿಡ್ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಇದ್ರೂ ಶಕ್ತಿ ಮೀರಿ ಸಹಾಯ ಮಾಡಿದ್ದೇನೆ ಅಂತ ನಿನ್ನೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರು ಹೇಳಿದ್ರು. ಯಡಿಯೂರಪ್ಪ ಅವರ ಕುಟುಂಬ ಆಗಲಿ ಅವರ ಮಕ್ಕಳಾಗ್ಲಿ ಯಾರೂ ಕೂಡ ಸರ್ಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇಲ್ಲ. ಕೇವಲ ನಾಟಕಕ್ಕೋಸ್ಕರ ಯಾರೂ ಕೂಡ ನಾಟಕವನ್ನ ಮಾಡಬಾರ್ದು. ಯಾರೇ ಸಿಎಂ ವಿರುದ್ಧ ಟೀಕೆ ಮಾಡಿದ್ರು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಕೋವಿಡ್ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿ ದೇಶದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು. ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸಚಿವರು ಕೋವಿಡ್ ಅನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಸ್ವಲ್ಪ ರಾಜಸ್ವ ಸಂಗ್ರಹದಲ್ಲಿ ಕಡಿಮೆ ಆಗಿದೆ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮುಖ್ಯಮಂತ್ರಿಗಳು ಹೇಳಿದರೆ ನಾವು ಸಹ ಅರ್ಥ ಮಾಡ್ಕೊಳ್ಬೇಕು. ವಿಜೇಂದ್ರ ಮತ್ತೆ ಬಂದ್ರಿ ಅಂತ ಯಾರು ಕರೀತಾರ? ಒಂದು ನಿಮಿಷ ಹೇಳ್ಬೇಕು. ಈ ವಿಜೇಂದ್ರ ಹತ್ರ ಬರ್ರಿ ಅಂತ ಕರೀತಾರ? ಇವರು ಸ್ವಾರ್ಥತೆಗೆ ಹೋಗೋದು, ದಾಡವಾಗಿ ಆರೋಪ ಮಾಡೋದು, ಇದು ಒಳ್ಳೇದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ಶಾಸಕರ ಜೊತೆ ಇಂದು ಕೂಡ ಸಿಎಂ ಸಭೆಯನ್ನು ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ, ಉತ್ತರ ಕನ್ನಡ, ಹಾಸನ, ಕೊಡಗು,
ಚಾಮರಾಜನಗರ, ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಗಳ ಶಾಸಕರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿದ್ರು. ಇನ್ನು ಇಂದಿನ ಸಭೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಸಚಿವ ಕೆಎಸ್ ಈಶ್ವರಪ್ಪ ಗೈರಾಗಿದ್ರು. ಪ್ರಧಾನಿ ಕಾರ್ಯಕ್ರಮದ ನಿಮಿತ್ತ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರಿನಲ್ಲಿದ್ದರಿಂದ ಅವರು ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಹಾಗೆ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿದ್ದರು. ಬ್ರಿಟನ್ನಲ್ಲಿ ವೈರಸ್ಗೆ ಬಲಿಯಾದವರ ಸಂಖ್ಯೆ ಹೆಚ್ಚುತ್ತಾ ಇದೆ. ರೂಪಾಂತರ ವೈರಸ್ ಕಂಟ್ರೋಲ್ ತಪ್ಪಿದ ಹಿನ್ನೆಲೆಯಲ್ಲಿ ಬ್ರಿಟನ್ನಾದ್ಯಂತ ಮತ್ತೆ ಲಾಕ್ಡೌನ್ ಜಾರಿ ಮಾಡಿ ಪ್ರಧಾನಿ ಬೋರಿಸ್ ಜಾನ್ಸನ್ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಒಂದೇ ದಿನ 58,000ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. ಈ ಹಿನ್ನೆಲೆ ಶಾಲಾ ಕಾಲೇಜುಗಳು, ಹೋಟೆಲ್, ಪಬ್ ಅಂಡ್ ರೆಸ್ಟೋರೆಂಟ್ ಎಲ್ಲವನ್ನ ಬಂದ್ ಮಾಡಲಾಗಿದೆ. ಇನ್ನು ಬ್ರಿಟನ್ನಾದ್ಯಂತ ಟಫ್ ರೂಲ್ಸ್ ಜಾರಿ ಮಾಡಿದ್ದು ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ. ವ್ಯಾಕ್ಸಿನ್ ಕಂಡುಹಿಡಿದ್ರು. ಈ ಡೇಂಜರ್ ರೂಪಾಂತರ ಕೊರೋನಾ ಬ್ರಿಟನ್ನಲ್ಲಿ ಓವರ್ ಸ್ಪ್ರೆಡ್ ಆಗಿದ್ದು ಫೆಬ್ರವರಿಯವರೆಗೆ ಲಾಕ್ಡೌನ್ಗೆ ಆದೇಶವನ್ನ ನೀಡಿದೆ. ಈವರೆಗೆ ಬ್ರಿಟನ್ನಲ್ಲಿ 75,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಬಗ್ಗೆ ವರದಿಯಾಗಿದೆ. ಮಂಗಳೂರು ಸಮೀಪದ ಸಸಿಹಿತ್ಲು ಬೀಚ್ನ ಸಮುದ್ರದಲ್ಲಿ ಮುಳುಗ್ತಾ ಇದ್ದ 4ರನ್ನ ರಕ್ಷಣೆ ಮಾಡಲಾಗಿದೆ. ಸನಿಮೀಯ ರೀತಿಯಲ್ಲಿ ರಕ್ಷಣೆ ಮಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಒಂದೇ ಕುಟುಂಬದ 2 ಮಕ್ಕಳು, ಓರ್ವ ಪುರುಷ ಹಾಗೂ ಓರ್ವ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಮಂಗಳೂರು ನಗರದ 4 ಕಿಲೋಮೀಟರ್ ದೂರದಲ್ಲಿರುವ ಸಸ್ಯಹಿತ್ಲು ಬೀಚ್ನಲ್ಲಿ ಈ ಘಟನೆ ನಡೆದಿದೆ. ಕುಟುಂಬ ಸಮುದ್ರದ ನೀರಿನಲ್ಲಿ ಸಿಲುಕಿದ್ದು ಹೇಗೆ ಅನ್ನೋ ಬಗ್ಗೆ ಮಾಹಿತಿ ತಿಳಿದು ಬಂದಿಲ್ಲ. ಅದೃಷ್ಟವಶಾತ್ ಬೋಟ್ನಲ್ಲಿ ಬಂದ ಮೀನುಗಾರರು ಎಲ್ಲರ ಪ್ರಾಣ ಉಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಹೊರವಲಯದ ಬೈಪಾಸ್ ರಸ್ತೆಯ ದರ್ಗಾ ಸಮೀಪದ ರಸ್ತೆ ಪಕ್ಕದ ಜಮೀನಿನಲ್ಲಿ ಶವ ಪತ್ತೆಯಾಗಿದೆ. ಸುಮಾರು 25 ವರ್ಷದ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದ್ದು ಆತನನ್ನ ಇಮ್ರಾನ್ ಖಾನ್ ಅಂತ ಗುರುತಿಸಲಾಗಿದೆ. ಮೃತ ವ್ಯಕ್ತಿ ಪಟ್ಟಣದ ಟಿಪ್ಪು ನಗರ ನಿವಾಸಿಯಾಗಿದ್ದು ವೆಲ್ಡಿಂಗ್ ಶಾಪ್ ಅಂಗಡಿ ನಡೆಸ್ತಾ ಇದ್ದ ಎನ್ನಲಾಗಿದೆ. ಕೊಲೆಗೆ ಹಳೆ ದ್ವೇಷ ಅಥವಾ ಅನೈತಿಕ ಸಂಬಂಧ ಕಾರಣ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಭಾರೀ ಸದ್ದು ಮಾಡ್ತಾ ಇದೆ. ಕರಾವಳಿ ಭಾಗದ್ದು ಎನ್ನಲಾಗ್ತಾ ಇರೋ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವ ಅಜ್ಜ ದೆವ್ವ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ವಾಹನದಲ್ಲಿ ಕುಳಿತ ಯುವಕರು ಈ ವಿಡಿಯೋವನ್ನ ಮಾಡಿದ್ದು ಇದರಲ್ಲಿ ತುಳುವಿನಲ್ಲಿ ಮಾತನಾಡ್ಕೊಳ್ತಿದ್ದಾರೆ. ಹಾಗಾಗಿ ಇದು ಕರಾವಳಿ ಭಾಗದ ವಿಡಿಯೋ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ವಿಡಿಯೋದಲ್ಲಿ ವೃದ್ಧರೊಬ್ಬರು ನಡೆದುಕೊಂಡು ಹೋಗೋದನ್ನ ನಾವು ಗಮನಿಸಬಹುದಾಗಿದೆ. ಇದೇ ಭೂತ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಇದು ಮಂಗಳೂರಿನಲ್ಲಿ ನಡುರಾತ್ರಿಯಲ್ಲಿ ಕಂಡುಬಂದಿರುವ ಭೂತ ಎಂದು ವೈರಲ್ ಆಗಿದೆ. ಆದರೆ ಇದನ್ನ ಬೇಕು ಅಂತಲೇ ಸೃಷ್ಟಿ ಮಾಡಿದ್ದೋ ಅಥವಾ ವೃದ್ಧ ನಿಜವಾಗಿಯೂ ಹೋಗುತ್ತಿದ್ದಾಗ ವಿಡಿಯೋ ಮಾಡಿದ್ದೋ ಗೊತ್ತಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸಿದ್ದನ್ನ ಖಂಡಿಸಿ ಹಾಗೂ ಶಾಶ್ವತ ವ್ಯಾಪಾರ ನೆಲೆ ಕಲ್ಪಿಸುವಂತೆ ಆಗ್ರಹಿಸಿ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಸಂಘಟನೆಗಳು ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗೆ ಇಂದು ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಬಡ ಬೀದಿ ಬದಿಯ ವ್ಯಾಪಾರಸ್ಥರು ತಮ್ಮ ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡಿಕೊಂಡಿದ್ದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬಲವಂತವಾಗಿ ತೆರವು ಮಾಡಿಸಿದ್ದು ಖಂಡನೀಯವಾಗಿದ್ದು ನಗರದ ಪ್ರಮುಖ ಸ್ಥಳಗಳಾದ ದುರ್ಗದ ಬೈಲ್, ಶಾ ಬಜಾರ್ ರಸ್ತೆ, ಬೆಳಗಾವಿ ಗಲ್ಲಿ, ಕೆಸಿಡಿ ರಸ್ತೆ ಇತರ ಸ್ಥಳಗಳಲ್ಲಿ ಮಾರಾಟ ಮಾಡುವ ವ್ಯಾಪಾರಸ್ಥರನ್ನ ತೆರವುಗೊಳಿಸಲಾಗಿದೆ. ಅಲ್ಲದೆ ಅವರೆಲ್ಲರ ಸಾಮಗ್ರಿಗಳನ್ನ ಜಪ್ತಿ ಮಾಡಿ ದಂಡವನ್ನ ಸಹ ಕಟ್ಟಿಸಿಕೊಳ್ಳಲಾಗ್ತಾ ಇದೆ ಎಂದು ಸಮತಾ ಸೇನಾ ರಾಜ್ಯಾಧ್ಯಕ್ಷ ಗುರುನಾಥ ಉಳ್ಳಿಕಾಶಿ ಆರೋಪಿಸಿದ್ದಾರೆ. 8 ದಿನಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಅವಳಿ ನಗರದ ಬೀದಿ ಬದಿ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬಿಸಿ ಅವರ ಮಾರಾಟ ಮಾಡುವಂಥ ಮಾಲುಗಳನ್ನು ಅವರು ಬಲವಂತವಾಗಿ ಜಪ್ತಿ ಮಾಡಿಕೊಂಡು ಅವರ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಆ ದೌರ್ಜನ್ಯಕ್ಕೆ ತಕ್ಷಣ ಕಡಿವಾಣ ಹಾಕಬೇಕು ಮತ್ತು ರಾಷ್ಟ್ರೀಯ ಬೀದಿ ವ್ಯಾಪಾರಸ್ಥರ ಏನು ನಿಯಮಗಳಿದಾವೆ ಮತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶವನ್ನು ಸದರಿ ಬೀದಿ ಬದಿ ವ್ಯಾಪಾರಸ್ಥರ ಹಿತಕ್ಕಾಗಿ ಮಾಡಿದೆ. 2014ರ ಕೇಂದ್ರ ಸರ್ಕಾರದ ಆದೇಶಗಳಿದ್ದಾವೆ. ಆ ಎಲ್ಲ ಆದೇಶಗಳನ್ವಯ ಶಾಶ್ವತವಾದಂಥ ಬೀದಿ ಬದಿ ವ್ಯಾಪಾರಸ್ಥರ ನೆಲೆಯನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸ್ಥಾಪನೆ ಮಾಡಬೇಕು ಮತ್ತು ಆ ಸಂಬಂಧಪಟ್ಟಂಥ ಶಾಶ್ವತ ವ್ಯಾಪಾರ ನೆಲೆಗೆ ಎಲ್ಲ ಮೂಲಭೂತ ನಾಗರಿಕ ಸೌಲಭ್ಯವನ್ನು ಕಲ್ಪಿಸಬೇಕು. ಅಲ್ಲಿವರೆಗೂ ಯಾವುದೇ ಬೀದಿ ಬದಿ ವ್ಯಾಪಾರಸ್ಥರನ್ನು ಸ್ಥಳಾಂತರಗೊಳಿಸುವಂಥ ಅಥವಾ ಒಕ್ಕಲೆಬ್ಬಿಸುವಂಥ ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕ್ರಮವನ್ನು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆ ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ
ಸದಾ ಕರ್ತವ್ಯದಲ್ಲಿ ಬ್ಯುಸಿಯಾಗಿ ಮನೆಯವರೊಂದಿಗೆ ಕಾಲ ಕಳೆಯಲು ಆಗದಂತಹ ಪರಿಸ್ಥಿತಿಯಲ್ಲಿ ಇದ್ದ ಅವಳಿ ನಗರದ ಪೊಲೀಸರಿಗೆ ಅಲ್ಲಿನ ಪೊಲೀಸ್ ಕಮಿಷನರ್ ಲಾಬು ರಾಮ್ ಹೊಸ ವರ್ಷಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲ ಹಬ್ಬದ ಸಂದರ್ಭದಲ್ಲೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಮಾತ್ರ ಕೆಲಸ ಮಾಡ್ತಾ ಇರ್ತಾರೆ. ಹೀಗಾಗಿ ಐಪಿಎಸ್ ಅಧಿಕಾರಿ ಲಾಬು ರಾಮ್ ಪೊಲೀಸರು ಕೂಡ ಮನುಷ್ಯರೇ, ಅವರಿಗೂ ಕೂಡ ಕುಟುಂಬ ಅನ್ನೋದು ಇರುತ್ತೆ. ಹೀಗಾಗಿ ಕುಟುಂಬದೊಂದಿಗೆ ಕಾಲವನ್ನ ಕಳೆಬೇಕು, ಕುಟುಂಬಕ್ಕೂ ಕೂಡ ಒಂದು ದಿನ ಮೀಸಲಿಡಲಿ ಅನ್ನೋ ಕಾರಣಕ್ಕೆ ಕಡ್ಡಾಯವಾಗಿ ವಾರದ ರಜೆಯನ್ನ ನೀಡುವಂತೆ ಮಹತ್ವದ ಆದೇಶವನ್ನ ನೀಡಿದ್ದು ಅವಳಿ ನಗರದ ಪೊಲೀಸರಲ್ಲಿ ಮಂದಹಾಸವನ್ನ ಮೂಡಿಸಿದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಂಪರ್ ಕೊಡುಗೆಯ ಭರವಸೆಯನ್ನ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಮುಂಬರುವ ದಿನಗಳಲ್ಲಿ ತುಮಕೂರು ಸಿದ್ಧಾರ್ಥ ಮಹಾವೈದ್ಯಕೀಯ ಆಸ್ಪತ್ರೆಯಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊರಟಗೆರೆ ಪಟ್ಟಣ ಸೇರಿದಂತೆ 6 ಹೋಬಳಿ ಕೇಂದ್ರಗಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು. ಈ ಬಸ್ನಲ್ಲಿ ಕ್ಷೇತ್ರದ ವಿವಿಧ ಆರೋಗ್ಯ ಸಮಸ್ಯೆಯ ಜನರು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಪಡೆಯಬಹುದು. ಉಳಿದ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆಗಳನ್ನು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಶುಶ್ರೂಷೆಗಳನ್ನು ರಿಯಾಯಿತಿ ವೆಚ್ಚದಲ್ಲಿ ಮಾಡಲಾಗುವುದು. ಈ ಎಲ್ಲಾ ಜನಪರ ಸೇವೆಗಳನ್ನು ಮುಂದಿನ ದಿನಗಳಲ್ಲಿ ಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತರಲಾಗುವುದು ಎಂದರು. ಈಗಾಗಲೇ ಅಲ್ಲಿ ನಮ್ಮಲ್ಲಿ ಹಾರ್ಟ್ ಸೆಂಟರ್ ಮಾಡಿದ್ದೀವಿ, ಅಲ್ಲಿಂದ ಡಯಾಲಿಸಿಸ್ ಸೆಂಟರ್ ಮಾಡಿದ್ದೀವಿ, ಆಮೇಲೆ MRI ಇದೆ, CT ಸ್ಕ್ಯಾನ್ ಇದೆ. ಅದೆಲ್ಲ ಇರೋದರಿಂದ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ. ಈಗ ಹೊರಗಡೆ ನಿಮಗೆ ಒಂದು ಆಂಜಿಯೋಪ್ಲಾಸ್ಟಿ ಮಾಡಬೇಕು ಅಂತಂದರೆ ಒಂದು ಕನಿಷ್ಠ 3 ಲಕ್ಷ ಆಗುತ್ತೆ. ನಮ್ಮಲ್ಲಿ ಅವರು 1 ಲಕ್ಷಕ್ಕೆ ಮಾಡ್ತಾರೆ. ಅಥವಾ ಹಾರ್ಟ್ ಸರ್ಜರಿ ಮಾಡೋದಕ್ಕೆ ಶುರು ಮಾಡ್ತಾರೆ, ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ. ರೇಟ್ ನಾವು ಪ್ರತಿಯೊಂದು ಟ್ರೀಟ್ಮೆಂಟಿಗೆ, ಸರ್ಜರಿಗಾಗಲಿ ಟ್ರೀಟ್ಮೆಂಟಿಗಾಗಲಿ ಭಾಳ ಕಡಿಮೆ ರೇಟ್ಸ್ ಇಟ್ಟಿದ್ದೀವಿ. ಅದರಿಂದ ಅಷ್ಟು ಹೊರೆ ಆಗೋದಿಲ್ಲ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಆದಿಚುಂಚನಗಿರಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ, ಕ್ರೀಡಾ ಮತ್ತಿತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಕುವೆಂಪು ಸ್ಮರಣಾರ್ಥ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠಾಧಿಪತಿಗಳಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸಮಾಜಮುಖಿ ಸಾಧನಾಶೀಲರಾಗಿರಬೇಕು, ವಿದ್ಯಾರ್ಥಿಗಳ ಮನಸ್ಸು ಶ್ರುತಿ ಮಾಡಿದ ವೀಣೆಯಂತಿರಬೇಕು, ಸಮಾಜಮುಖಿ ಸೇವೆ ಸಲ್ಲಿಸುವ ವಿಜ್ಞಾನಿ, ಕವಿ ಹಾಗೂ ವಿದ್ಯಾರ್ಥಿಗಳ ಮನಸ್ಸು ಚಂಚಲತೆ ಹಾಗೂ ಸಂಕುಚಿತ ಮನೋಭಾವನೆಯಿಂದ ಮುಕ್ತವಾಗಿರಬೇಕು ಅಂದರು. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಮಾತನಾಡಿ, ಆಧ್ಯಾತ್ಮಿಕತೆಯ ಮನೋಬಲವಿದ್ರೆ ತಪ್ಪುಗಳು ಕಡಿಮೆಯಾಗತ್ತೆ ಅಂತ ಹೇಳಿದರು. ಅವರೆಲ್ಲ ತಾವಾಯ್ತು, ತಮ್ಮ ಕೆಲಸವಾಯ್ತು ಅಂತ ಇದ್ದ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಅದರಲ್ಲೇ ನೆಮ್ಮದಿಯ ಬದುಕು ಸಾಗಿಸ್ತಾ ಇದ್ರು. ಆದ್ರೀಗ ಯಾರದ್ದೋ ಹಣದ ದಾಹಕ್ಕೆ ಅವರ ಬದುಕು ಮೂರಾಬಟ್ಟೆಯಾಗಿದೆ. ಪ್ರತಿದಿನ ಆತಂಕದಲ್ಲೇ ದಿನ ದೂಡುವಂತಾಗಿದೆ. ಹೌದು, ಇದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕೂಗಳತೆಯಲ್ಲಿರುವ ಬೇಚನಹಳ್ಳಿ ಗ್ರಾಮದ ಕುಟುಂಬಗಳು ಅಕ್ರಮ ಗಣಿಗಾರಿಕೆಯ ದೌರ್ಜನ್ಯದಿಂದ ದಿನನಿತ್ಯ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವ ರೈತರ ಕಥೆವೆತೆ. ಗ್ರಾಮದ ಹೊರವಲಯದಲ್ಲಿರುವ ಸರ್ಕಾರಿ ಗೋಮಾಳ ಜಮೀನಲ್ಲಿ ನಡೆಸ್ತಾ ಇರುವ ಅಕ್ರಮ ಗಣಿಗಾರಿಕೆಯಲ್ಲಿ ಬಂಡೆಗಳನ್ನ ಬ್ಲಾಸ್ಟ್ ಮಾಡುವಾಗ ಇಲ್ಲಿನ ವಾಸದ ಮನೆಗಳು ಬೆರುಕು ಬಿಟ್ಟಿವೆ. ಬ್ಲಾಸ್ಟ್ನ ಶಬ್ದದಿಂದ ನಿದ್ರೆ ಇಲ್ಲದಿರುವುದು ಒಂದೆಡೆಯಾದರೆ ಮನೆಯ ಮೇಲೆ ಬೀಳುವ ಕಲ್ಲುಗಳಿಂದ ಪ್ರಾಣ ಭಯ ಮತ್ತೊಂದೆಡೆ. ಇನ್ನು ಸಾಲ ಸೂಲ ಮಾಡಿ ಕೊರೆಸಲಾಗಿರುವ ಬೋರ್ವೆಲ್ಗಳು ಜಾಮ್ ಆಗುವ ಮೂಲಕ ನೀರಿಲ್ಲದೆ ಸಹಸ್ರಾರು ತೆಂಗಿನ ಮರಗಳು ಮಾತ್ರವಲ್ಲದೆ ಬೆವರು ಸುರಿಸಿ ಬೆಳೆದ ಬೆಳೆ ಕೈ ಸೇರದಂತಾಗ್ತಾ ಇದೆ. ಇನ್ನು ಹಸುಗಳು ಸೇರಿದಂತೆ ಮಕ್ಕಳ ಕಥೆಯಂತೂ ಹೇಳತೀರದಾಗಿದೆ. ಈ ಬಗ್ಗೆ ತಾಲೂಕಿನ ತಹಶೀಲ್ದಾರ್ ಹಾಗೂ ಪೊಲೀಸ್ ಸ್ಟೇಷನ್ಗಳಿಗೆ 10 ಬಾರಿ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಅವರವರ ಹಣದಾಸೆಗಾಗಿ ನಮ್ಮ ಜೀವನ ಬದುಕಿದ್ದು ಸತ್ತಂತಾಗಿದೆ ಎಂಬ ಆಕ್ರೋಶದ ಆಕ್ರಂದನ ಸ್ಥಳೀಯ ನಿವಾಸಿಗಳದ್ದು. ಇದಕ್ಕೆ ನಾನು ಬೋರ್ ಕೊರೆಸಿ 900 ಅಡಿ, ಆ 900 ಅಡಿ ಬೋರ್ ಕೊರೆಸಿದಾಗ 150 ಅಡಿಗೆ ನೀರು ಸಿಕ್ತು. ಆ ನೀರು ಸಿಕ್ತಂತ ಒಂದು ಇದು ಬ್ಲಾಸ್ಟ್ ಮಾಡಿದಾಗ ಅದರಿಂದ ಹರಿದು ಬರ್ತಕ್ಕಂಥ ನೀರೊಳಗಡೆ ಕಲ್ಲು ಬಂದಾಗ ಆ ಭೂಮಿ ಅದೇನು 150 ಅಡಿ ಇದೆ, ಅದರಿಂದ ಕೆಳಗಡೆಗೆ ಮೋಟ್ರ್ ಹಿಡಿಯಲ್ಲ.
ನಾವು 400 ಅಡಿಗೆ ನೀರು ಸಿಗ್ತೈತೆ ಅಂತ ಅಂದ್ರೆ 150 ಅಡಿಗೆ ಮೋಟರ್ ನಿಂತ್ಕೊಂಡ್ರೆ ಅದಕ್ಕೆ ನೀರು ಸಿಗ್ತಕ್ಕಂತ ಅವಕಾಶನೇ ಇಲ್ಲ. ಅಂತ ಪರಿಸ್ಥಿತಿನ ಇವತ್ತು ನಾವೆಲ್ಲರೂ ಎದುರಿಸಬೇಕಾದ. ಇನ್ನು ಇಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ರು ಕೂಡ ಸಂಬಂಧಪಟ್ಟವರು ಯಾರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನೋ ಯೂಸ್. ಹಾಗಾಗಿ ನಮ್ಮ ಕಷ್ಟ ಕೇಳೋರು ಯಾರು ಅಂತ ಇಲ್ಲಿನ ಜನ ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ದಾರೆ. ಹುಷಾರಾಯ್ತಲ್ಲ, ದನ ಕರಿಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಆಯ್ತದೆ, ನಮಗೂ ಹಿಂಸೆ ಆಯ್ತೈತೆ. ಮನೆಗಳೆಲ್ಲ ಬಿಟ್ಬಿಟ್ಟು ಎಲ್ಲ ಪ್ರತಿಯೊಂದು ಮನೆಗಳೆಲ್ಲ ಅದ್ರುತ್ತವೆ. ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಹುಡುಗರ ಮಕ್ಳಿಗೆಲ್ಲ ತುಂಬಾ ತೊಂದರೆ ಆಯ್ತೈತೆ, ನಮಗೂ ತೊಂದರೆ ಆಯ್ತೈತೆ. ನೀರ್ ಬರ್ತಾ ಇಲ್ಲ, ಎಲ್ಲ ಕಲ್ಗಳೆಲ್ಲ ಮುಚ್ಕೋತಾವೆ, ಬೋರು ಎಲ್ಲ. ಅಂದ ಹಾಗೆ ಕೇವಲ ಸಾಂಕೇತಿಕವಾಗಿ ಆಗಿಂದಾಗೆ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ರೈತರ ಕಣ್ಣೀರು ಒರೆಸುವ ನಾಟಕದಲ್ಲಿ ಕ್ವಾರೆ ನಡೆಸುವವರಿಂದ ಹಣ ಪಡೆದು ಹೋಗುವಂತ ಅಧಿಕಾರಿಗಳ ವಿರುದ್ಧ ಇಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಕ್ವಾರೆ ಮಾಲೀಕರಿಂದ ದುಡ್ಡು ಪಡೆದು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ನಮ್ಮ ಮನೆ ನೋಡಿ, ನಮ್ಮ ಬೀಟ್ ಬಂದ್ರೆ ನೋಡಿ, ದನ ಕರಿಯೋದ್ರಲ್ಲಿ ಇರ್ತಾವ, ಅವ್ ಹೋಗ್ಬೇಕಾ, ಸಾಕ್ಬೇಕಾ ಬೇಡವಾ, ನಾವ್ ಇರ್ಬೇಡ್ವಾ, ಕಣ್ಣಿ ನಿದ್ದೆ ಅಂತ ಬರಲ್ಲ. ಹೊಡೆದು ಕಲ್ಲ ಡೈನಮೇಟ್ ಹಾಕ್ತಾರೆ, ಮನೆಯೆಲ್ಲ ಅದಿರ್ತದೆ. ಏನ್ ಮಾಡ್ಬೇಕು? ನಿಮ್ ಪೊಲೀಸ್ ಕೊಟ್ರ ಲಂಚ ಕೊಟ್ಟು ತಿಂದ್ಬಿಟ್ಟ ನನ್ನ ಮಕ್ಳು ಹೋಯ್ತಾರೆ ಕಲ್ ತುಂಬಿಸ್ಕೊಂಡು ಅವ್ರ ಮಕ ಮುಚ್ಚ. ಏನ್ ಮಾಡ್ಬೇಕು ಹೇಳಿ? ಒಟ್ಟಾರೆ ದಿನದಿಂದ ದಿನಕ್ಕೆ ರಾಜ್ಯಾದ್ಯಂತ, ಅದರಲ್ಲೂ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಾದ್ಯಂತ ಒಂದಲ್ಲ ಒಂದು ರೀತಿ ಸದ್ದು ಮಾಡ್ತಾ ಇರುವ ಅಕ್ರಮ ಗಣಿಗಾರಿಕೆಯ ಪ್ರಕರಣಗಳು ನಿಯಂತ್ರಣಕ್ಕೆ ಬರುವುದು ಯಾವಾಗ? ಕೇವಲ ಆರೋಪ ಪ್ರತ್ಯಾರೋಪಗಳಲ್ಲೇ ಕಾಲಹರಣ ಮಾಡ್ತಾ ಇರುವ ಸರ್ಕಾರಗಳಿಗೆ ಇಂತಹದ್ದೇ ಬಳ್ಳಾರಿಯ ಗಣಿ ಹೋರಾಟದಿಂದಲೇ ಅಧಿಕಾರ ಹಿಡಿದಿದ್ದ ಕಾಂಗ್ರೆಸ್ ಪಕ್ಷ ಇದೀಗ ಅದೇ ವಿರೋಧ ಪಕ್ಷದಲ್ಲಿದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲವೇಕೆ? ನಾವು ರೈತರಿಂದ, ರೈತರಿಗಾಗಿ, ರೈತರಿಗೋಸ್ಕರ ಇದ್ದೇವೆ ಅಂತ ಹೇಳಿಕೊಳ್ಳುವ ಜೆಡಿಎಸ್ ಪಕ್ಷದವರೇ ಇಲ್ಲಿನ ಶಾಸಕರಾಗಿದ್ದರೂ ಇಂತಹ ಅಕ್ರಮಗಳ ವಿಷಯದಲ್ಲಿ ಮೌನ ಯಾಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನಾದ್ರೂ ಇಲ್ಲಿನ ರೈತರ ಕಣ್ಣೀರು ಒರೆಸುವ ಕೆಲಸ ಅಧಿಕಾರಿಗಳು ಮಾಡ್ತಾರಾ? ಕಾದು ನೋಡೋಣ. ಎಸ್ ವೆಂಕಟೇಶ್, ಎಕ್ಸ್‌ಪ್ರೆಸ್ ಟಿವಿ, ನಾಗಮಂಗಲ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ನಿನ್ನೆ ಕುರುಬ ಸಮುದಾಯದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಚಿವ ಕೆಎಸ್ ಈಶ್ವರಪ್ಪ, ಆರ್ ಶಂಕರ್, ಮಾಜಿ ಸಚಿವ ಎಚ್ಎಂ ರೇವಣ್ಣ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಹಾಗೂ ಕಾಡು ಸಿದ್ದರ ಹಾಡು ಹಾಗೂ ಆಟ ಜನರನ್ನ ರಂಜಿಸಿತ್ತು. ಡೊಳ್ಳು ಬಾರಿಸುವ ಮೂಲಕ ಸಮಾವೇಶಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ಅವರು ಚಾಲನೆಯನ್ನ ನೀಡಿದರು. ಇನ್ನು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಪರೋಕ್ಷವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ವಿರೂಪಾಕ್ಷಪ್ಪ ಅವರ ಹೇಳಿಕೆಗೆ ವೇದಿಕೆಯಲ್ಲಿದ್ದಂತಹ ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರು ಟಾಂಗ್ ಕೊಟ್ಟರು. ನಾವಿವತ್ತು ಈ ಹೋರಾಟ ಅನಿವಾರ್ಯ. ನಮಗೆಂದೋ ಆಗಬೇಕಾಗಿರ್ತಕ್ಕಂಥ ಈ ಎಸ್ಟಿ ಮೀಸಲಾತಿ ಸ್ವಾತಂತ್ರ್ಯ ಸಿಕ್ಕಿ 73 ವರ್ಷಗಳಾದರೂ ಕೂಡ ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂಥದ್ದು ಯಾರು? ನಾವು ನೀವಲ್ಲ. ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ನಲ್ಲಿ ನಾವ್ಯಾರಾದ್ರೂ ಮಾತಾಡ್ಲಿಕ್ಕಾಗತ್ತಾ? ನೀವ್ಯಾರಾದ್ರೂ ಮಾತಾಡ್ಲಿಕ್ಕಾಗತ್ತಾ? ಇದನ್ನು ಮಾಡಬೇಕಾಗಿರುವಂಥವ್ರು ನಿಮ್ಮಿಂದ ಚುನಾಯಿತರಾಗಿರ್ತಕ್ಕಂಥ ನಾಯಕರುಗಳು. ಯಾಕೆ ಮಾಡಲಿಲ್ಲ? ಅವ್ರ ಜವಾಬ್ದಾರಿ ಅಲ್ಲ. ಇವತ್ತು ಮಾತಾಡ್ತಾರೆ ಏನೇನೋ. ಹೌದ್ ತಾನೆ? ನೀವು ಚಪ್ಪಳೆ ಹೊಡಿತೀರಿ, ಅವ್ರ ಹೆಸರು ಎತ್ತಿದ ಕೂಡ ಚಪ್ಪಳೆ ಹೊಡಿತೀರಿ. ಏನು ಮಾಡ್ಯಾರಯ್ಯ ನಿಮಗೆ? ಏನು ಮಾಡ್ಯಾರ? ಬಡತನದಲ್ಲಿ ಇರೋದೇ ತಪ್ಪ. ನಾವು ನಮ್ಮ ಸಂಸ್ಕೃತಿ ಎಷ್ಟಿಗೆ ಅರ್ಹತೆ ಇದೆ ಅನ್ನೋದು ಇವತ್ತು ತೀರ್ಮಾನ ಆಗಿದ್ದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ತೀರ್ಮಾನ ಆಗಿದೆ. ಅವಾಗ ಎಷ್ಟಿ ಆಗಿದೆ. ಬುಕ್ಕಡಪ್ಪನವ್ರ ಮಾತು ನೀವು ಕೇಳಿರ್ಬೇಕಲ್ಲ. ಆಗಲೇ ಎಷ್ಟಿ ಆಗಿರ್ಬೇಕಾದ್ರೆ ಈಗ ಯಾಕೆ ಕೊಡಲ್ಲ? ದೆಹಲಿ ಹೋದಂತ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು, ಸ್ವಲ್ಪ ರಾಜಕೀಯ ಇಚ್ಛಾಶಕ್ತಿ ಬೇಕ್ರಿ, ಅವ ನಿಮಗೆ ಸಿಗತ್ತೆ ಅಂತ. ಇವತ್ತು ಪಕ್ಷಾತೀತವಾಗಿ ಹೊರಟಿದ್ದೇವೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪ್ರಶ್ನೆ ಇಲ್ಲ. ನಮ್ಮೆಲ್ಲರಿಗೂ ಒಂದೇ. ನಮ್ಮ ಮೈಯಲ್ಲಿ ಹರಿತಾ ಇರಂತ ರಕ್ತ ರಾಯಣ್ಣ ರಕ್ತ, ಕನಕದಾಸರ ರಕ್ತ. ಅದಕ್ಕೋಸ್ಕರ ಒಂದಾಗಿದ್ದೇವೆ. 3% ಬಂದ್ಬಿಟ್ಟು 3% ಬರುತ್ತೆ ಎಷ್ಟು ಹೇಳಿದ್ರೆ 3% ಇಂದ ನಮಗೇನು ಸಿಗಲ್ಲ. ಇದು ಒಂದು ತಪ್ಪಿನ ಕಲ್ಪನೆ. ನಿಜ,
3% ಇವಾಗಿದೆ. ನಮ್ಮ ಜೊತೆಲೆ ಬಾಳ್ವೆ ಮಾಡ್ತಕ್ಕಂಥ ನಮ್ಮಂತೆ ಇರ್ತಕ್ಕಂಥ ನಾಯಕ ಸಮಾಜ 7% ಕೇಳ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಕಮಿಟಿಯವರು ರೆಕಮೆಂಡ್ ಕೂಡ ಮಾಡಿದ್ದಾರೆ. ಅವ್ರಿಗೂ ಆಗಲಿ ಅದು ಒಂದು ಕಡೆ. ನಮ್ಮ ಸಮಾಜದ ಜನ ಎಷ್ಟಿದ್ದೀವಿ 8%, ನಾವು 7.8% ಇದ್ದೇವೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಇರ್ತಕ್ಕಂಥ ನಮ್ಮ ಚಿಂತನೆ. ಆ ಪರ್ಸೆಂಟೇಜ್ನ ನಾವು ಎಷ್ಟಿಗೆ ತಗೊಂಡು ಹೋಗೋದ್ರಿಂದ ನಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಇದು ಹೆಚ್ಚಾಗ್ತದೆ. ಇದೆಲ್ಲ ತಪ್ಪು ಕಲ್ಪನೆಯನ್ನು ಬಿಡಬೇಕು. ಕಾನ್ಸ್ಟಿಟ್ಯೂಷನ್ 15-16 ಪ್ರಕಾರ ಇದು ನಮಗೆ ಸಂವಿಧಾನದ ಹಕ್ಕು. ಈ ಹಕ್ಕು ಸಿಗ್ತಕ್ಕಂಥ ಸಂದರ್ಭದಲ್ಲಿ ಆ ಡೌಟನ್ನು ಪಡಬೇಕಾದ ಅವಶ್ಯಕತೆ ಇಲ್ಲ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಿಂದ ತಪ್ಪಲದೊಡ್ಡಿಗೆ ಹೋಗುವ ಕಚ್ಚಾ ರಸ್ತೆಯ ಮಾರ್ಗದಲ್ಲಿ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿದೆ. ಮೃತಪಟ್ಟಂತ ವ್ಯಕ್ತಿ 50 ವರ್ಷದವ ಅಂತ ಗುರುತಿಸಬಹುದಾಗಿದೆ. ವಾಹನ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಇನ್ನು ಕವಿತಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ತಿಪಟೂರು ನಗರದ ಡಿಸಿಸಿ ಬ್ಯಾಂಕ್ ಮುಂಭಾಗ ಇರುವ ನೀರಿನ ಪೈಪ್ಲೈನ್ ಒಡೆದು ನೀರು ಸೋರಿಕೆಯಾಗ್ತಾ ಇದೆ ಎಂಬ ವರದಿ ಬಂದ ತಕ್ಷಣವೇ ನಗರಸಭೆ ಅಧಿಕಾರಿಗಳು ಸ್ಪಂದಿಸಿದ್ದನ್ನ ನೋಡಿ ಜನರಿಗೆ ಸಂತೋಷವಾಗಿದೆ. ಈ ಗುಂಡಿಯನ್ನ ತೋಡಿ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಮಾಡಿದ್ದು ಸರಿಯಾಗಿತ್ತು. ಇನ್ನು ದುರಸ್ತಿ ಕಾರ್ಯ ನಡೆದು 15 ದಿನಗಳಾದರೂ ಕೂಡ ಗುಂಡಿಯನ್ನ ಮುಚ್ಚದೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಪಾದಾಚಾರಿ ಮಾರ್ಗದಲ್ಲಿ ಗುಂಡಿ ತೆಗೆದಿರೋದು ಸಾರ್ವಜನಿಕರು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿಗೆ ಇಳಿಯಬೇಕಾಗಿದ್ದು ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತವೆ. ಆದ್ದರಿಂದ ಕೂಡಲೇ ಪೈಪ್ಲೈನ್ ರಿಪೇರಿಗೆ ತೆಗೆದಿರುವ ಗುಂಡಿಯನ್ನ ನಗರಸಭೆ ಅಧಿಕಾರಿಗಳು ಮುಚ್ಚಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಬಸವೇಶ್ವರ ವೃತ್ತದಲ್ಲಿರುವಂತಹ ಸಿಗ್ನಲ್ ದ್ವೀಪಗಳು ಆನ್ ಆಗ್ತಾ ಇಲ್ಲ. ಇಂಡಿ ತಾಲೂಕಿನಲ್ಲಿ ಸರಿಸುಮಾರು 2,50,000ಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಇದೆ. ಪ್ರತಿದಿನವೂ ಸಹಸ್ರಾರು ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದ ಜನರು ತಾಲೂಕಿಗೆ ವಿವಿಧ ಕಾರ್ಯಗಳಿಗೆ ಬಂದು ಹೋಗ್ತಾರೆ. ಆದರೆ ಸಿಗ್ನಲ್ ದ್ವೀಪಗಳ ಅವ್ಯವಸ್ಥೆಯಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಇದರ ಜೊತೆಗೆ ಇಂಡಿ ನಗರದಲ್ಲಿ ಪೊಲೀಸ್ ಉಪವಿಭಾಗ ಕಚೇರಿ ಕೂಡ ಇದ್ದು ಅಲ್ಲಿಯೂ ಸಿಗ್ನಲ್ ದ್ವೀಪಗಳು ಆನ್ ಆಗ್ತಾ ಇಲ್ಲ. ಮನುಷ್ಯರಿಗೆ ಎಲ್ಲರಿಗೂ ತಿರುಗಾಡೋದು ಸ್ವಲ್ಪ ಸಮಸ್ಯೆ ಆಗ್ಲಾಗ್ತಿತ್ತು. ಅದಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಅವ್ರು ಬೇಗ ಅದು ಸಿಗ್ನಲ್ ಲೈಟ್ಗಳು ಚಾಲು ಮಾಡಿ ನಮಗೆಲ್ಲರಿಗೂ ಸಾರ್ವಜನಿಕರಿಗೆ ಸಹಕಾರ ಮಾಡಬೇಕಂತ ಅವರಲ್ಲಿ ನಾವು ವಿನಂತಿ ಮಾಡ್ಕೊತೀನಿ. ಅದೇ ಥರ ಈಗ ತೊಗರಿ ಬೆಳೆಗಳು ಹೊಣ್ತಾ ಇದ್ದಾವೆ. APMCಯಲ್ಲಿ ಬಳಿ ಭಾಳಷ್ಟು ಜನರು ರೈತರು ಪಾಳಿ ಹಚ್ಚಿ ನಿಂದಿರೋ ಕಾರಣಕ್ಕಾಗಿ ಅಲ್ಲಿ ಭಾಳ ಟ್ರಾಫಿಕ್ ಆಗ್ತಾ ಇದೆ. ಒಂದಿಬ್ಬರಿಗೆ ಯಾರಿಗಾರಿ ಪೊಲೀಸರಿಗೆ ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ನಿಂದಿರಿಸಿದ್ರೆ ನಮಗೆಲ್ಲರಿಗೂ ಅನುಕೂಲ ಆಗ್ತೈತಿ. ಬಾಲಿವುಡ್ ನಟಿ ತುಂಬು ಗರ್ಭಿಣಿ ಅನುಷ್ಕಾ ಶರ್ಮಾ ಮತ್ತು ಕ್ರಿಕೆಟಿಗ ವಿರಾಟ್ ಕೊಹ್ಲಿ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಇದೇ ತಿಂಗಳು ಮಗುವಿಗೆ ಜನ್ಮ ನೀಡಲಿರುವಂತಹ ಅನುಷ್ಕಾ ಸದ್ಯ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ. ವರ್ಕೌಟ್ ವಿಡಿಯೋವನ್ನ ವಿರಾಟ್ ಪತ್ನಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಬಿಳಿ ಟಿ ಶರ್ಟ್ ಧರಿಸಿ ಜಿಮ್ನಲ್ಲಿ ಟ್ರೆಡ್ಮಿಲ್ ತುಳಿಯುತ್ತಾ ಬೆವರಿಳಿಸ್ತಾ ಇರುವಂತಹ ಅನುಷ್ಕಾ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತುಂಬು ಗರ್ಭಿಣಿ ಅನುಷ್ಕಾ ವೈದ್ಯರ ಸಲಹೆಯಂತೆ ನಿಯಮಿತವಾದ ವರ್ಕೌಟ್ಗಳನ್ನು ಮಾಡ್ತಿದ್ದಾರೆ. ಗರ್ಭಿಣಿ ಅನುಷ್ಕಾ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಂದಹಾಗೆ ಅನುಷ್ಕಾ ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಾ ಇದ್ದು ಕೊರೋನಾ ಕಾಲದಲ್ಲೂ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಕೊಡುಗೆ. ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ ಪೈಪ್ಲೈನ್ ಯೋಜನೆಗೆ ಪ್ರಧಾನಿ ಚಾಲನೆ. ಕೇಂದ್ರದ ಕೊಡುಗೆಯನ್ನು ಶ್ಲಾಘಿಸಿದ ಕೇರಳದ ಸಿಎಂ ಪಿಣರಾಯಿ ವಿಜಯನ್. ಬ್ರಿಟನ್ ವೈರಸ್ ಆತಂಕದ ನಡುವೆ ಶುರುವಾಗಿದೆ ಹಕ್ಕಿ ಜ್ವರದ ಭೀತಿ. ದೇವರ ನಾಡಿಗೂ ಕಾಲಿಟ್ಟ ಹಕ್ಕಿ ಜ್ವರ, 12,000 ಬಾತುಕೋಳಿಗಳು ಸಾವು. ಯಾರೇ ಸಿಎಂ ವಿರುದ್ಧ ಟೀಕೆ ಮಾಡಿದ್ರೂ ಒಳ್ಳೆಯದಲ್ಲ, ಅವರ ಕುಟುಂಬ ಮಕ್ಕಳು ಯಾರೂ ಕೂಡ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಹೇಳಿಕೆ. ನಾಗಮಂಗಲ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ. ಯಾರದ್ದೋ ಹಣದ ದಾಹಕ್ಕೆ ಬೀದಿಗೆ ಬಂದಿದೆ ಅನ್ನದಾತರ ಬದುಕು. ಕಣ್ಣಿದ್ದು ಕುರುಡರಾದ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅನುಷ್ಕಾ, ವಿರಾಟ್ ಕೊಹ್ಲಿ. ಟ್ರೆಡ್ಮಿಲ್ ತುಳಿಯುತ್ತಾ ಬೆವರಿಳಿಸುತ್ತಿದ್ದಾರೆ ನಟಿ. ಜಿಮ್ನಲ್ಲಿ ತುಂಬು ಗರ್ಭಿಣಿ ಅನುಷ್ಕಾ ವರ್ಕೌಟ್ ಮಾಡ್ತಾ ಇರೋ ವಿಡಿಯೋ ವೈರಲ್. ಇದೇ ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.